श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 13. ಕೀಡಾಗಿಠ ಪಡೆ ತರಿಮಳು ತುಟೆ ವಾನಿ ಚಢೆ ಯಾ ಕರ್ಮತಯ ಸಾಂಗಡೆ ಫಳ ಜಾಣಾವೆ. ಅಗ್ನಿಯಲ್ಲಿ ಬಿದ್ದರೆ ಅಶುದ್ಧ ಬಂಗಾರವು ಅಶುದ್ಧತನ ಹೋಗಿ ಹೆಚ್ಚುವುದು ಶುದ್ಧತನವು. ಈ ಕರ್ಮಗಳಿಗೂ ಆ ಪ್ರಕಾರವು ಫಲವಿರುವುದು. ಅಶುದ್ಧ ಬಂಗಾರವು ಅಗ್ನಿಯಲ್ಲಿ ಬಿದ್ದರೆ ಅದರ ಅಶುದ್ಧತನ ಹೋಗಿ ಶುದ್ಧತನ ಹೆಚ್ಚಾಗುವುದು. ಅದರಂತೆ ಈ ನಿತ್ಯ ನೈಮಿತ್ತಿಕ ಕರ್ಮಗಳಿಗೂ ಇದೇ ಪ್ರಕಾರವಾದ ಫಲವಿರುವುದು. ಜೇ ಪ್ರತ್ಯವಾಯತವ ಗಳೆ ಸ್ವಾಧಿಕಾರ ಬಹುವೇ ಉಜಳೆ ತೇಥ ಹಾತೋ ಫಳಿಯ ಮಿಳೆ ಸದ್ಗತೀಸಿ. ಪಾಪಗಳೆಲ್ಲ ದೂರವಾಗುವವು, ಯೋಗ್ಯತೆಯಾಗುವುದು ಉಜ್ವಲವು, ಆಗುವುದಾಗ ಹಸ್ತಗತವು ಸದ್ಗತಿಯು. ಈ ನಿತ್ಯ ನೈಮಿತ್ತಿಕ ಕರ್ಮಗಳಿಂದ ಪಾಪಗಳೆಲ್ಲ ದೂರವಾಗುವು, ಯೋಗ್ಯತೆ ಅಥವಾ ವ್ಯಕ್ತಿತ್ವವು ಉಜ್ವಲವಾಗುವುದು, ಆಗ ಸದ್ಗತಿಯು ಸಹಜವಾಗಿಯೇ ಹಸ್ತಗತವಾಗುವುದು. ಎವಢೇವರಿ ढिसाळ ನಿತ್ಯ ನೈಮಿತ್ತಿಕಿ ಆಹೆ ಫಳ ಪರೀತೆ ತ್ಯಜಿಜೆ ಮೂಳ ನಕ್ಷತ್ರೀ ಜೈಸೆ. ಇಷ್ಟೊಂದು ವಿಶೇಷವು ನಿತ್ಯ ನೈಮಿತ್ತಿಕ ಕರ್ಮದ ಫಲವು. ಆದರೂ ಮಗುವಿನಂತೆ ತ್ಯಾಜ್ಯವು ಮೂಲ ನಕ್ಷತ್ರದ. ಈ ರೀತಿಯಾಗಿ ನಿತ್ಯ ನೈಮಿತ್ತಿಕ ಕರ್ಮಫಲವು ಇಷ್ಟೊಂದು ವಿಶೇಷವಾಗಿದ್ದರೂ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ಮಗುವಿನಂತೆ ತ್ಯಾಜ್ಯವಾಗಿರುವುದು. ಲತಾಪಿಕೆ ಆಘವಿ ತವ ಚೂತ ಬಾಂಧೆ ಪಾಲವಿ ಮಗ ಹಾತ ನ ಲಾವಿತ ಮಾಧವಿ ಸೋಡೂ ನಿಘಾಲಿ. ಬೆಳೆಯುವವು ಬಳ್ಳಿಗಳೆಲ್ಲವೂ, ಮಾವಿನ ವೃಕ್ಷ ಚಿಗುರುವವು, ಆದರೆ ಅವುಗಳಿಗೆ ಕೈ ಹಚ್ಚದೆ ವಸಂತವು ಬಿಟ್ಟು ಹೋಗುವುದು ಅವೆಲ್ಲವುಗಳನ್ನು. ವಸಂತ ಋತು ಪ್ರಾಪ್ತವಾಯಿತೆಂದರೆ ಬಳ್ಳಿಗಳೆಲ್ಲವೂ ಬೆಳೆಯುವವು, ಮಾವಿನ ವೃಕ್ಷಗಳು ಚಿಗುರುವವು, ಆದರೆ ವಸಂತವು ಅವುಗಳಿಗೆ ಕೈ ಹಚ್ಚದೆ ಅವೆಲ್ಲವುಗಳನ್ನು ಬಿಟ್ಟು ಹೋಗುವುದು. ತೈಸಿ ನೋಲಾಂಡಿತ ರೇಖಾ ಚಿತ್ತ ದೀಜೆ ನಿತ್ಯ ನೈಮಿತ್ತಿಕ ಪಾಠಿ ಫಳಾಕೀಜೆ ಅಶೇಖ ವಾತಾಚೇವಾನಿ. ಅದರಂತೆ ಉಲ್ಲಂಘಿಸದೆ ಕರ್ಮರೇಷೆಯನ್ನು ನಿತ್ಯ ನೈಮಿತ್ತಿಕದಲ್ಲಿ ತೊಡಗಿಸಿ ಚಿತ್ತವನ್ನು ಅನಂತರ ತ್ಯಜಿಸಬೇಕು ಫಲವನ್ನು ವಾಂತಿಯಂತೆ. ಅದರಂತೆ ಕರ್ಮರೇಷೆಯನ್ನು ಅರ್ಥಾತ್ ಪ್ರಾರಬ್ಧವನ್ನು ಉಲ್ಲಂಘಿಸದೆ ಚಿತ್ತವನ್ನು ನಿತ್ಯ ನೈಮಿತ್ತಿಕ ಕರ್ಮದಲ್ಲಿ ತೊಡಗಿಸಿ ಅನಂತರ ಅವುಗಳ ಫಲವನ್ನು ಜನರು ವಾಂತಿ ಮಾಡಿಕೊಂಡದ್ದನ್ನು ಅರ್ಥಾತ್ ಕಾರಿಕೊಂಡದ್ದನ್ನು ಅದರ ಕಡೆಗೆ ನೋಡದೆ ತ್ಯಜಿಸುವಂತೆ ಆ ನಿತ್ಯ ನೈಮಿತ್ತಿಕ ಕರ್ಮದ ಫಲವನ್ನು ತ್ಯಜಿಸಬೇಕು. ಯಾ ಕರ್ಮಫಲ ತ್ಯಾಗಾತೆ ತ್ಯಾಗು ಮನತಿ ಪೈ ಜಾನತೆ ಏವಂ ಸನ್ಯಾಸ ತ್ಯಾಗ ತೂತೆ ಪರಿಸವಿಲೆ. ಈ ಕರ್ಮಫಲ ತ್ಯಾಗವನ್ನು ಜ್ಞಾನಿಗಳು ತ್ಯಾಗವೆನ್ನುವ ರದನ್ನು, ಹೀಗೆ ತ್ಯಾಗ ಹಾಗೂ ಸನ್ಯಾಸಗಳನ್ನು
ವಿವರಿಸಿದೆನು. ಈ ರೀತಿಯಾದ ಈ ಕರ್ಮಫಲ ತ್ಯಾಗವನ್ನು ಜ್ಞಾನಿಗಳು ತ್ಯಾಗವೆನ್ನುವರು. ಹೀಗೆ ನಾನು ನಿನಗೆ ತ್ಯಾಗ ಹಾಗೂ ಸನ್ಯಾಸಗಳನ್ನು ವಿವರಿಸಿದೆನು. ಆ ಸನ್ಯಾಸು ಜೈ ಸಂಭವೇ ತೈ ಕಾಮ್ಯ ಬಾಧು ನ ಪಾವೇ ನಿಷಿದ್ಧ ತವ ಸ್ವಭಾವೇ ನಿಷೇಧೇ ಗೇಲೆ. ಹೀಗೆ ಸನ್ಯಾಸ ಸಂಭವಿಸಿದಾಗ, ಕಾಮ್ಯ ಕರ್ಮ ಬಾಧಿಸದಾಗ, ನಿಷಿದ್ಧ ಕರ್ಮ ನಿಷೇಧದಿಂದ ಹೋಗುವುದಾಗ ಸಹಜವಾಗಿ ಹೀಗೆ ಸನ್ಯಾಸ ಸಂಭವಿಸಿದಾಗ ಕಾಮ್ಯ ಕರ್ಮ ಬಾಧಿಸಲಾರದು, ನಿಷಿದ್ಧ ಕರ್ಮ ನಿಷೇಧದಿಂದಲೇ ಸಹಜವಾಗಿ ಹೋಗುವುದು. ಅಣಿ ನಿತ್ಯಾಧಿಕ ಜೇ ಅಸೆ ತೇ ಏಣೆ ಫಲತ್ಯಾಗೆ ನಾಸೆ ಶಿರ ಲೋಟಲಿಯ ಜೈಸೆ ಏರಾಂಗ. ಹಾಗೂ ನಿತ್ಯಾದಿ ಕರ್ಮಗಳೆಲ್ಲವೂ ಈ ಫಲತ್ಯಾಗದಿಂದ ನಾಶವಾಗುವವು. ತಲೆ ಕತ್ತರಿಸಿದರೆ ಉಳಿದ ಅವಯವವು ನಿರ್ಜೀವವಾಗುವಂತೆ. ಯಾವ ರೀತಿಯಾಗಿ ತಲೆ ಕತ್ತರಿಸಿದರೆ ಉಳಿದ ಅವಯವಗಳು ನಿರ್ಜೀವವಾಗುವವು, ಅದರಂತೆ ಈ ಫಲತ್ಯಾಗದಿಂದ ನಿತ್ಯಾದಿ ಕರ್ಮಗಳೆಲ್ಲವೂ ನಾಶವಾಗುವವು. ಮಗ ಸಸ್ಯ ಫಲ ಪಾಕಾತ ತೈಸೆ ನಿಮಾಲಿಯ ಕರ್ಮ ಜಾತ ಆತ್ಮಜ್ಞಾನ ಗಿವಸಿತ ಆ ಪೈಸೆಯೇ. ಬೆಳೆಗಳಲ್ಲಿ ಧಾನ್ಯವಾದೊಡನೆ ಬೆಳೆಗಳು ಒಣಗುವಂತೆ, ಕರ್ಮಗಳೆಲ್ಲ ಶಾಂತವಾಗಲು ಅದರಂತೆ ಆತ್ಮಜ್ಞಾನ ನಮ್ಮನ್ನು ಶೋಧಿಸುತ್ತಿರುವಂತೆ ತಾನಾಗಿಯೇ ಬರುವುದು. ಧಾನ್ಯವಾದೊಡನೆ ಬೆಳೆಗಳು ಒಣಗುವಂತೆ, ಕರ್ಮಗಳೆಲ್ಲ ಶಾಂತವಾಗಲು ಅದರಂತೆ ಆತ್ಮಜ್ಞಾನ ನಮ್ಮನ್ನು ಶೋಧಿಸುತ್ತಿರುವಂತೆ ತಾನಾಗಿಯೇ ಬರುವುದು. ಧಾನ್ಯಗಳ ಬೆಳೆಯಲ್ಲಿ ಧಾನ್ಯ ನಿರ್ಮಾಣವಾದೊಡನೆ ಬೆಳೆಗಳು ಅರ್ಥಾತ್ ಸಸ್ಯಗಳು ಒಣಗಿ ಹೋಗುವಂತೆ, ಕರ್ಮಗಳೆಲ್ಲ ಶಾಂತವಾಗಲು ಆತ್ಮಜ್ಞಾನವು ನಮ್ಮನ್ನು ಶೋಧಿಸುತ್ತಿರುವಂತೆ ತಾನಾಗಿಯೇ ಬರುವುದು. ಯಾಸಿಯ ನಿಗುತಿ ದೋನಿ ತ್ಯಾಗ ಸನ್ಯಾಸ ಅನುಷ್ಠಾನಿ ಪಡಲೇಗ ಆತ್ಮಜ್ಞಾನಿ ಬಾಂಧತಿ ಪಾಟು. ಹೀಗೆ ಯುಕ್ತಿಯಿಂದ ಎರಡನ್ನೂ, ತ್ಯಾಗ ಹಾಗೂ ಸನ್ಯಾಸಗಳ ಅನುಷ್ಠಾನಗಳನ್ನು ಆಚರಿಸಿದರೆ ಆತ್ಮಜ್ಞಾನಾಧಿಕಾರವನ್ನು ಪಡೆದುಕೊಳ್ಳುವರು. ಹೀಗೆ ಯುಕ್ತಿಯಿಂದ ತ್ಯಾಗ ಹಾಗೂ ಸನ್ಯಾಸಗಳೆರಡವುಗಳ ಅನುಷ್ಠಾನಗಳನ್ನು ಆಚರಿಸಿದರೆ ಆತ್ಮಜ್ಞಾನಾಧಿಕಾರವನ್ನು ಪಡೆದುಕೊಳ್ಳುವರು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ. Mm-hmm.